ಜೈ ಜಗತ್ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ಸರ್ವರಿಗೂ ನಮಸ್ಕಾರಗಳು. ಜಾಹ್ನವಿ ಪುಟ್ಟ ಹುಡುಗಿ, ಯಾಕೋ ಸಪ್ಪಗಿದ್ದಳು. ಯಾಕೆ ಪುಟ್ಟ ಜಾಹ್ನವಿ ಸಪ್ಪಗಿದೆಯಾ ಅಂತ ಕೇಳಿದೆ. ಅಮ್ಮ ಬೈದು ಬಿಟ್ಲು. ಯಾಕಮ್ಮ ಲತಾ ಮಗುನ ಬೈದೆ? ಆಂಟಿ ನೋಡಿ ಆಂಟಿ, ಎಷ್ಟು ಚೆನ್ನಾಗಿ ಲೆಕ್ಕ ಹೇಳ್ಕೊಟ್ಟಿದ್ದೀನಿ ಅಂದರೂ ಸಹ ಎಲ್ಲ ತಪ್ಪು ಮಾಡಿ ಬಂದಿದ್ದಾಳೆ. ಟೆಸ್ಟಲ್ಲಿ ಕಡಿಮೆ ನಂಬರ್ ತೊಗೊಂಡಿದ್ದಾಳೆ. ಯಾಕಮ್ಮ ಅಂದರು. ಆಂಟಿ ಎಲ್ಲ ಸರಿ ಮಾಡಿದ್ದೀನಿ ಆಂಟಿ, ಏನೋ ಒಂದು ಕಳಿಯೋ ಕಡೆ ಕೂಡೋದು ಮಾಡಿಬಿಟ್ಟಿದ್ದೀನಿ, ಕೂಡೋ ಕಡೆ ಕಳಿಯೋದು ಮಾಡಿಬಿಟ್ಟಿದ್ದೀನಿ ನೋಡಿ. ಮಲ್ಟಿಪ್ಲಿಕೇಶನ್ನು ಡಿವಿಷನ್ನು ತಪ್ಪಾಗೋಯ್ತು, ಕನ್ಫ್ಯೂಸ್ ಆಗೋಯ್ತು ಅಂದ್ಲು. ಅವಾಗ ಲತ್ತಂಗೆ ಹೇಳಿದೆ, ಹೇಗೆ ಹೇಳ್ಕೊಟ್ಟೆ ನೀನು ಅಂತ. ಚೆನ್ನಾಗಿ ಹೇಳ್ಕೊಟ್ಟಿದ್ದೀನಿ ಅಂದರೂ ಹಿಂಗೆ ಮಾಡಿದ್ಲಲ್ಲ, ಸರಿಯಾಗಿ ಹೇಳ್ಕೊಟ್ಟಿದ್ದೆ ಅಂದ್ಲು. ಅದಕ್ಕೆ ಒಂದು ಉಪಾಯ ಇದೆ, ಮಕ್ಕಳಿಗೆ ಕನ್ಫ್ಯೂಸೇ ಆಗಬಾರ್ದು, ಯಾವಾಗಲೂ ಸರಿಯಾಗಿ ಮಾಡಬೇಕು ಅಂದರೆ ಹೇಗೆ ಅಂತ ನಾನು ನಿಂಗೆ ಹೇಳ್ಕೊಡ್ತೀನಿ ಎಂದೆ. ಹೇಳಿ ಆಂಟಿ, ಅದೇ ಥರ ಹೇಳ್ಕೊಡ್ತೀನಿ ಅಂತ ಹೇಳಿದ್ಲು. ನೋಡಮ್ಮ, ಈಗ ಪಾಪ ಪುಣ್ಯ ಎರಡಿದೆ ಇದರಲ್ಲಿ. ಪುಣ್ಯ ಅಂತ ಹೇಳಿದರೆ ಧರ್ಮ ಕಾರ್ಯ ಮಾಡೋದು, ಯಾರಿಗಾರು ದಾನ ಮಾಡೋದು, ಉಪಕಾರ ಮಾಡೋದು, ಅನ್ನದಾನ ಮಾಡೋದು, ಹೀಗೆ ಬೇಕಾದಷ್ಟಿದೆ. ಪ್ರತಿಯೊಂದು ಪುಣ್ಯದ ಲೆಕ್ಕಕ್ಕೆ ಸೇರುತ್ತೆ. ಪ್ರತಿ ಕೆಲಸ ಮಾಡಲಿ ಒಂದು 4-5 ಕೆಲಸ ಮಾಡ್ತೀಯ ಅಂದ್ಕೋ, ಒಳ್ಳೆ ಪುಣ್ಯ ಕಾರ್ಯ. ಅದೆಲ್ಲ ಒಟ್ಟಾಗಿ ಸೇರಬೇಕು ಅಂದರೆ ಏನು ಮಾಡಬೇಕು? ಕೂಡಬೇಕು ಅಷ್ಟೇ ಆಂಟಿ ಅಂತ. ಹಾಂ, ಕೂಡಿ ಇಟ್ಕೋಬೇಕು. ದ್ವಿಗುಣ ಆಗುತ್ತೆ ಅಂದ್ರೇನು? ದ್ವಿಗುಣ ಅಂದರೆ ಡಬಲ್. 2 × 2 4, 4 × 2 8, 8 × 2 16, 16 × 2 32. ಇದು ಮಾಡೋದು ತುಂಬ ಸುಲಭ. ಆದರೆ ಅದೇ 895 × 67ನ ಹೇಗೆ ಮಾಡೋದು? ಅದಕ್ಕೆ ನೋಡಿ, 7ರಿಂದ ಮೊದಲು ಗುಣಿಸ್ಬಿಡ್ಬೇಕು 895ನ್ನು. ಆಮೇಲೆ ಅದ್ರ ಕೆಳಗಡೆ 6ರಿಂದ ಗುಣಿಸಿ ಇಡಬೇಕು. ಅವೆರಡನ್ನು ಏನು ಮಾಡಬೇಕು? ಸೇರಿಸ್ಬೇಕು. ಅಂದರೆ ಸಂಕಲನ ಮಾಡಬೇಕು, ಕೂಡಬೇಕು. ಇದನ್ನು ಹೇಗೆ ಜ್ಞಾಪಕ ಇಟ್ಕೊಳ್ಳೋದು ಅಂತ ಇವಾಗ ಹೇಳ್ತೀನಿ ನೋಡಿ. ಅಂದರೆ ಇಂಟು ಮಾಡೋದೇನು ಅಂದರೆ ಗುಣಿಸೋದು, ಅಂದರೆ ಮಲ್ಟಿಪ್ಲಿಕೇಶನ್. ಇದೇ ರೀತಿ ನೋಡೋ, ಮಲ್ಟಿಪ್ಲಿಕೇಶನ್ ಅಂದರೆ ಇಂಟು ಅಂತ ಹಾಕ್ತೀವಿ ಒಂದು ಚಿಹ್ನೆನ. ಅದನ್ನೇನು ಮಾಡಬೇಕು? ತಿರುಗಿಸು. ಒಂದು ಸಲ ಸ್ವಲ್ಪ ತಿರುಗಿಸಪ್ಪ. ಹೇಗೆ ಅಂದರೆ ಪ್ರದಕ್ಷಿಣಾಕಾರವಾಗಿ ತಿರುಗಿಸಿದ್ರೆ ಏನಾಗತ್ತೆ? ಪ್ಲಸ್ ಆಗುತ್ತೆ. ಅಂದರೆ ಮಲ್ಟಿಪ್ಲಿಕೇಶನ್ ಮಾಡಬೇಕಾದ್ರೆ, ಗುಣಿಸ್ಬೇಕಾದ್ರೆ ಕೂಡಬೇಕು. ಪ್ಲಸ್ ಅಂದರೆ ಕೂಡೋದು. ಕೆಳಗಡೆ ಏನು ಬರುತ್ತೆ ಪ್ರತಿಯೊಂದು ನೋಡಿ ಕೂಡಬೇಕು ಅನ್ನೋದು ಮಗುಗೆ ಹೇಳ್ಕೊಡು. ಇನ್ನು ಈ ಪಾಪ ಅನ್ನೋದಿದೆಯಲ್ಲ, ಒಂದು 10 ಪಾಪ ಕಾರ್ಯ ಮಾಡಿರ್ತೀವಿ ನಾವು, ಅದು ಕಡಿಮೆ ಆಗಬೇಕಲ್ವಾ? ಹೆಚ್ಚು ಮಾಡಬೇಕು ಅಂತ ಆಸೆ ಪಡ್ತೀವ. ಪುಣ್ಯ ಹೆಚ್ಚಾಗಬೇಕು, ದ್ವಿಗುಣ ಆಗಬೇಕು ಅಂತೀವಿ. ಆದರೆ ಪಾಪನ ಕಡಿಮೆ ಆಗಬೇಕು ಅಂತೀವಿ. ಕಡಿಮೆ ಆಗಬೇಕು ಅಂದರೆ ಏನು ಮಾಡಬೇಕು? ಒಂದಕ್ಕೊಂದು ಕಳ್ಕೊಂಡು ಹೋಗಬೇಕು. 10 ಇದ್ದಿದ್ದು 9 ಆಗಬೇಕು, 8 ಆಗಬೇಕು, 7 ಆಗಬೇಕು, ಹೀಗೆ. ಅಂದರೆ ಇದನ್ನು ಅವಳಿಗೆ ಹೇಳ್ಕೊಡ್ಬೇಕು. ಎಲ್ಲಿ ಡಿವಿಷನ್ ಬರುತ್ತೆ, ಎಲ್ಲಿ ಭಾಗಿಸೋದು ಬರುತ್ತೆ, ಅಲ್ಲಿ ನಾವು ಕಳಿಯೋದನ್ನು ಜ್ಞಾಪಕ ಇಟ್ಕೊಂಡಿರಬೇಕು. ಒಂದ್ಸಲಿ ನೋಡು ಹೇಗೆ ಅಂದರೆ, ಇವಾಗ ಡಿವೈಡ್ ಅನ್ನೋಕ್ಕೆ ಒಂದು ಗೀಟ್ ಹಾಕ್ತೀವಿ. ಗೀಟ್ ಹಾಕ್ಬಿಟ್ಟು ಮೇಲೊಂದು ಚುಕ್ಕೆ ಕೆಳಗೊಂದು ಚುಕ್ಕೆ ಹಾಕ್ತೀವಿ. ಅದೇ ನೋಡು, ಆ 2 ಚುಕ್ಕೆಗಳನ್ನ ತೆಗೆದುಬಿಟ್ರೆ ಏನು ಮಿಗುತ್ತೆ? ಮೈನಸ್ ಮಿಗುತ್ತೆ. ಒಂದು ಗೀಟ್ ಮಿಗುತ್ತೆ. ಅಂದರೆ ಏನರ್ಥ? ಕಳಿಬೇಕು ಅಂತ. ಅಂದರೆ ಡಿವಿಷನ್ ಮಾಡಬೇಕಾದ್ರೆ ಅಥವಾ ಭಾಗಿಸ್ಬೇಕಾದ್ರೆ ಕೆಳಗಡೆ ನಾವು ಕಳ್ಕೊಂಡು ಕೊನೆಯವರೆಗೂ ಹೋಗಬೇಕು. ಹೀಗೆ ಹೇಳ್ಕೊಟ್ರೆ ಮರೆಯೋದೇ ಇಲ್ಲ ಅಲ್ವಾ? ಜ್ಞಾಪಕ ಇದೆಯಾ? ಇಂಟು ಅಂದರೆ ಗುಣಿಸೋದು. ಗುಣಿಸ್ಬೇಕಾದ್ರೆ ಇಂಟು ಅಂತ ಹಾಕ್ತೀವಿ. ಅದನ್ನ ತಿರುಗಿಸಿದ್ರೆ ಪ್ಲಸ್ ಆಗುತ್ತೆ. ಪ್ಲಸ್ ಅಂದರೆ ಕೂಡೋದು. ಯಾವಾಗ ನಾವು ಗುಣಿಸ್ತೀವೋ ಅಲ್ಲಿ ಕೆಳಗಡೆ ಬರೋದನ್ನು ಕೂಡಬೇಕು. ಯಾವಾಗ ಡಿವೈಡ್ ಮಾಡ್ತೀವೋ ಅಂದರೆ ಭಾಗಿಸ್ತೀವೋ, ಅಂದರೆ ಒಂದು ಗೀಟ್ ಹಾಕಿ 2 ಚುಕ್ಕೆ ಬಂದಾಗ ಭಾಗಿಸೋ ಚಿಹ್ನೆ ಅಲ್ವಾ, ಆ 2 ಚುಕ್ಕೆ ತೆಗೆದುಬಿಟ್ರೆ ಮೈನಸ್ ಅಂತಿರೋದು, ಒಂದೇ ಗೀಟ್ ಇರೋದು ಅಂದರೆ ಕಳಿಯೋದು ಅಂತ. ಯಾವಾಗ ಡಿವೈಡ್ ಮಾಡ್ತೀವೋ, ಯಾವಾಗ ನಾವು ಭಾಗಿಸ್ತೀವೋ, ಆವಾಗ ಕೆಳಗಡೆ ಬರೋದನ್ನೆಲ್ಲನೂ ಕಳ್ಕೊಂಡು ಹೋಗಬೇಕು. ಜ್ಞಾಪಕ ಬರುತ್ತಾ ಇವಾಗ ಮುಂದೆ? ಅವಾಗ ಜಾಹ್ನವಿ ಹೇಳ್ತಾಳೆ, ಅಜ್ಜಿ ಗೊತ್ತಾಯ್ತು ಬಿಡಿ ಅಜ್ಜಿ, ಇನ್ಯಾವತ್ತೂ ತಪ್ಪು ಮಾಡಲ್ಲ ಅಂತಾಳೆ. ಲತಾ ಹೇಳ್ತಾಳೆ, ನಾನು ಚೆನ್ನಾಗಿ ಹೇಳ್ಕೊಡ್ತೀನಿ, ಇದನ್ನು ಮುಂದೆ ಮರೆಯೋದೇ ಇಲ್ಲ ಅಂತ ಹೇಳ್ತಾಳೆ. ಜನಗಳೇ ತಿಳ್ಕೊಳ್ಳಿ, ಮಕ್ಕಳಿಗಿರಲಿ ಮೊಮ್ಮಕ್ಕಳಿಗಿರಲಿ ಪಾಠ ಹೇಳ್ಕೊಡ್ಬೇಕಾದ್ರೆ ಇದನ್ನ ಯಾವಾಗಲೂ ಜ್ಞಾಪಕದಲ್ಲಿ ಇಟ್ಕೊಂಡಿರಿ. ಇಂಟುನ ತಿರುಗಿಸಿದರೆ ಪ್ಲಸ್ ಆಗುತ್ತೆ. ಡಿವೈಡ್ ಮಾಡೋಕ್ಕೆ ಹಾಕೋ ಚಿಹ್ನೆನ 2 ಚುಕ್ಕೆ ತೆಗೆದ್ರೆ ಮೈನಸ್ ಆಗುತ್ತೆ. ಇದನ್ನು ಯಾವಾಗಲೂ ನೆನಪಿಟ್ಕೊಂಡು ಮಕ್ಕಳಿಗೆ ಹೇಳ್ಕೊಡಿ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದ. ಹರಿ ಓಂ ತತ್ಸತ್.